ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ 8 ಜನರನ್ನ ಮಂಗಳೂರು ಪೊಲೀಸರು ಬಂಧಿಸಿದ್ದಾರೆ. ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮೊಂದಿಗೆ ಸುಹಾಸ್ ಶೆಟ್ಟಿ ಅವರ ತಂದೆ ತಾಯಿ ಇದ್ದಾರೆ. ಅವರನ್ನೇ ಮಾತಾಡಿಸ್ತೀನಿ. ಯಜಮಾನ್ರೆ ನಮಸ್ತೆ. ನಿಮ್ಮ ಮಗನ ಕೊಲೆಯಾಗಿತ್ತು. 24 ಗಂಟೆ ಒಳಗಡೆ ಪೊಲೀಸರು 8 ಜನರನ್ನ ಬಂಧಿಸಿದ್ದಾರೆ. ಏನು ಹೇಳ್ತೀರಿ? ಬಂಧಿಸಿದವರಿಗೆ, ನಮ್ಮ ಕೊಲೆ ಮಾಡಿದವರಿಗೆ, ಯಾರು ಕೊಲೆ ಮಾಡಿದ ಅವರಿಗೆ ಒಂದು ಕಠಿಣ ಶಿಕ್ಷೆಯಾಗಿ ಮರಣದಂಡನೆ ಸಿಗಬೇಕು ಅವರಿಗೆ. ಆಮೇಲೆ ಏನೆಂದರೆ, ನನ್ನ ಮಗ ರೌಡಿ ಶೀಟರ್ ಅಲ್ಲ, ಸುಮ್ಮನೆ ರೌಡಿ ಶೀಟರ್ ಅಂತ ಇವರು ಪೊಲೀಸ್ನವರು ಮಾಡಿದ್ದಾರೆ. ಅವನು ಒಂದು ಹಿಂದೂ ಕಾರ್ಯಕರ್ತನಾಗಿ ಅವನು ಎಲ್ಲಿ ಹೋದರೂ ನಮ್ಮ ಹಿಂದೂಗಳು ಜಾಗೃತವಾಗಿ ಇರಬೇಕು. ಅವನೇ ಹೇಳ್ತಿದ್ದ, ನಾವು ಮಿಲಿಟ್ರಿ ಸೇರಬೇಕಿತ್ತು, ಮಿಲಿಟ್ರಿಯವರು ಹೆಚ್ಚು ವರ್ಷ ಸಾಯ್ತಾರಪ್ಪ, ಅದಕ್ಕೆ ನಾವು ಹಿಂದೂ ಕಾರ್ಯಕರ್ತನಾಗಿ ನಾವು ಯಾವುದಕ್ಕೂ ಹೆದರಬಾರದು, ಗೊತ್ತಲ್ಲ, ಹೆದರಬಾರದು. ಹಾಗೆ ಹೆದರಿ ನಿಂತರೆ ನಮ್ಮಾಗಿನ ಎಲ್ಲ ಎದುರಾಗಿ ನಿಂತರೆ ನಾವೇನು ಹಿಂದೂ ಕಾರ್ಯಕರ್ತನಾಗಿ ಏನು ಕೆಲಸ ಮಾಡೋದು ಅಂತ ಹೇಳ್ತಿದ್ದ. ನಮ್ಮ ಇವತ್ತು ಇಲ್ಲ, ನಮಗೆ ಆಧಾರ ಸ್ತಂಭವಾಗಿ ಅವನೇ ಇದ್ದ. ನಮ್ಮ ಮನೆಗೆ ಆಧಾರ ಸ್ತಂಭವಾಗಿ ನನ್ನ ಮಗನೇ ಇದ್ದದ್ದು. ಅದಲ್ಲದೆ ಅವನ ತಾಯಿಗೆ ಕ್ಯಾನ್ಸರ್ ಆಪ್ರೇಷನ್ ಆಗಿ 1 ವರ್ಷ ಕ್ಯಾನ್ಸರ್ ಆಪ್ರೇಷನ್ ಆಗಿ 1 ವರ್ಷ ಆಗಿದೆ. ಈಗ ಅವನೇ ಎಲ್ಲ ಅವರಿಗೆ ಔಷಧಿ ಉಪಚಾರ ಎಲ್ಲ ಅವನೇ ಬಂದು ಕಿಮ್ಮು ರೇಡಿಯೇಷನ್ ಬಂದುಬಿಟ್ಟು ಎಲ್ಲ ನಮಗೆ ದುಡ್ಡನ್ನೆಲ್ಲ ಮಾಡಿ ಕೊಡ್ತಾ ಇದ್ದ. ವಾರಕ್ಕೆ ಅವನು ಮಂಗಳೂರು ಮತ್ತು ಯಾವ ಇದ್ದಲ್ಲ, ಅದು ಬಿಟ್ಟರೆ ಬೇರೆ ನಮ್ಮದು ಆಧಾರ ಇಲ್ಲ. ಇದು ಇನ್ನೊಂದು ಏನೆಂದರೆ, ಹೇಳ್ತಾರೆ ಅವನು ರೌಡಿ ಶೀಟರ್ ಅಂತ. ಅವನು ಯಾರು ಹಿಂದುತ್ವವಾಗಿ ಮುಂದೆ ಹೋಗಿ ಮಾತಾಡ್ತಿದ್ದ. ಅದು ಬಿಟ್ಟುಬಿಟ್ರೆ ಯಾವೊಂದು. ಆದರೆ ಈ ಹಿಂದುತ್ವದಿಂದಲೇ ನಿಮ್ಮ ಮಗನನ್ನು ನೀವು ಕಳ್ಕೊಂಡ್ರಿ ಅನ್ನೋ ಏನಾದರೂ ಬೇಜಾರಿದೆಯಾ? ಬೇಜಾರಂದರೆ ಹಿಂದುತ್ವ ಅಂದರೆ ಬೇಜಾರಂದರೆ ಯಾರು ಅವನಿಗೆ ಆಗದು ದುಷ್ಕ ಅವರೆಲ್ಲ ಆಗದವರೆಲ್ಲ ಮಾಡಿದ್ದಾರೆ. ಯಾರು ಬೇರೆ ಇದು ಇರ್ಬೋದು, ಬೇರೆ ಕೋಮುನಲ್ಲಿ ಇರ್ಬೋದು. ಅದು ಅವನು ಬೇಜಾರಿದೆ ನಮಗೆ. ಹಿಂದುತ್ವವಾಗಿ ಅವನು ಬಲಿದಾನವಾಯಿತು ಅದು ಬೇಜಾರು ಇದೆ. ಹಿಂದುತ್ವವಾಗಿ ಅವನು ಬೇಜಾರು ಇದೆ ನಮಗೆ. ಅವನು ಹಿಂದೂಗಳಾಗಿ ಬೇಜಾರು ಇದೆ. ಒಬ್ಬ 2ರಲ್ಲಿ ಒಬ್ಬ ಕಳ್ಕೊಂಡಿದ್ದೇವೆ. ನಾವು ಭಾರಿ ದುಃಖದಲ್ಲಿದ್ದೇವೆ. ನಮ್ಮದು ಆರ್ಥಿಕ ಪರಿಸ್ಥಿತಿಯೂ ಚೆನ್ನಾಗಿಲ್ಲ. ಅವನಿರುವಾಗ ಯಾವ ಆರ್ಥಿಕ ಪರಿಸ್ಥಿತಿ ಎಲ್ಲ ನಮಗೆ ಎಲ್ಲ ಚೆನ್ನಾಗಿ ನೋಡ್ಕೊಂಡು ಬಂದೆಲ್ಲ ಓಡ್ತಿದ್ದ. ಅಲ್ಲಿ ವಾರಕ್ಕೆ ದಿವಸಕ್ಕೆ 3 ಸಲ ತಾಯಿಗೆ ಫೋನ್ ಮಾಡ್ತಿದ್ದ. ಅಮ್ಮ ಹೆಂಗಿದ್ದೀರಿ, ಮಾತ್ರೆ ತೊಗೊಂಡ್ರಾ, ಇದು ಮಾಡಿದ್ದೀರಾ, ಹೆಂಗೆ ಬರುವ ನಿಮಗೇನಾದರೂ ಹಣ್ಣು ಹಂಪಲು ತರಬೇಕಾ, ಸಾಮಾನು ಏನಾದರೂ ಉಂಟಾ ಇಲ್ವ, ಅಕ್ಕಿ ಉಂಟಾ, ಬೇಳೆ ಉಂಟಾ, ಎಲ್ಲ ಕೇಳಿಕೊಂಡು ಅವನಿಗೆ ತರ್ತಾಯಿದೆ. ಇಲ್ಲಿ ಏನು ಮಾಡ್ತೀರಿ, ಇದ್ದ ಒಬ್ಬನ್ನು ಕಳ್ಕೊಂಡಿದ್ದೇವೆ. ಆ ರೀತಿ ಇದೆ. ಅವರ ತಾಯಿ ಇದ್ದಾರೆ. ಯಾಕಂದರೆ ಮಗನನ್ನು ಕಳ್ಕೊಂಡ ತಾಯಿ, ಆ ತಾಯಿಯ ಮನಸ್ಸು ಯಾವ ರೀತಿ ಇರುತ್ತೆ ಅನ್ನೋದನ್ನು ನೀವೇ ನೋಡ್ಬೋದು ಈಗ. ಯಾಕಂದರೆ ತುಂಬ ದುಃಖದಲ್ಲಿದ್ದಾರೆ ಅವರು. ಅಮ್ಮ, ಮಗ ತೀರ್ಕೊಂಡಿದ್ದಾರೆ. ಆದರೆ ಅವರು ಯಾರು ಹತ್ಯೆ ಮಾಡಿದರು ಅವರ 8 ಜನರನ್ನೀಗ ಅರೆಸ್ಟ್ ಮಾಡಿದ್ದಾರೆ. ಏನು ಹೇಳ್ತೀರಿ? ನನ್ನ ಮಗನ ಹತ್ಯೆ ಆಗಿದೆ, ಆದರೆ ಅವರಿಗೆ ಗಲ್ಲು ಶಿಕ್ಷೆ ಆಗಬೇಕು, ಕಠಿಣ ಶಿಕ್ಷೆ, ಗಲ್ಲು ಶಿಕ್ಷೆನೇ ಆಗಬೇಕು ಅವ್ರಿಗೆ. ಯಾಕೆಂದರೆ ನಮ್ಮ ಮಗ ಇದ್ದದ್ದು ಹಿಂದುತ್ವದಲ್ಲಿ, ಬೇರೆ ಯಾವ ಇದರಲ್ಲಿ ಇರಲಿಲ್ಲ. ಯಾಕೆಂದರೆ ನನ್ನ ಉಸಿರು ಇರುವವರೆಗೆ ನಾನು ಹಿಂದುತ್ವಕ್ಕೆ ಹೋರಾಟ ಮಾಡ್ತೀನಿ ಅಂತ ಹೇಳ್ತಾ ಇದ್ದ. ಉಸಿರನ್ನೇ ನಿಲ್ಲಿಸಿಬಿಟ್ರು. ಆಮೇಲೆ ಬಜ್ಪೆ ಪೊಲೀಸ್ನವರು ತುಂಬ ಟಾರ್ಚರ್ ಕೊಟ್ಟಿದ್ದಾರೆ. ಅವನಿಗೆ ಆತ್ಮರಕ್ಷಣೆಗೆ ಒಂದು ಏನೂ ಇಟ್ಕೊಳ್ಳೋಕ್ಕೆ ಬಿಡ್ತಿರ್ಲಿಲ್ಲ. ಬಂದು ಜೋರು ಮಾಡಿ ಇವನ ಪ್ಯಾಂಟ್ ಶರ್ಟ್ ಎಲ್ಲ ಬಿಚ್ಚಿ ನೋಡಿಬಿಟ್ಟು ವೈಕ್ಲೆಲ್ಲ ಚೆಕ್ ಮಾಡಿಬಿಟ್ಟು, ನೀನು ಏನಾದರೂ ಇಟ್ಕೊಂಡ್ರೆ ನಾವು ನಿನ್ನ ಮೇಲೆ ರಾಬರಿ ಕೇಸ್ ಹಾಕ್ತೀವಿ, ಹಾಗೆ ಹೀಗೆ ಅಂತ ಜೋರು ಮಾಡಿ ಮನೆಗೂ ಬರ್ತಿದ್ರು. ತುಂಬ ಅಂದರೆ ನನಗೆ ಅನಿಸುತ್ತೆ ಈಗ ಅವ್ರು ಮಾಡಿದ್ದು ದುಡ್ಡು ತಗೊಂಡು ಮಾಡಿದ್ದಾರೆ ಅಂತ. ಇವ್ರ ಕಡೆಯಿಂದ ದುಡ್ಡು ತಗೊಂಡು ಹಾಗೆಲ್ಲ. ಆಮೇಲೆ ಅವ್ರಿಗೆ ಮೆಸೇಜ್ ಕೊಟ್ಟಿದ್ದಾರೆ, ನಾವು ಅವನ ಹತ್ರ ಏನು ಇಟ್ಕೊಳ್ಳೋಕ್ಕೆ ಬಿಡೋದಿಲ್ಲ, ಬರೀ ಕೈಯಲ್ಲಿ ಬರ್ತಾನೆ ಅವನು, ನಿಮ್ಗೆ ಏನಾದರೂ ಮಾಡ್ಬೋದು ಅಂತ. ಈಗ ನಿಮ್ಮ ಆರೋಪ ಇದರಲ್ಲಿ ಅವರ ಹತ್ಯೆ ಪ್ರಕರಣದಲ್ಲಿ ಪೊಲೀಸರ ಇನ್ವಾಲ್ವ್ಮೆಂಟ್ ಇದೆ ಅಂತ? ಬಜ್ಪೆ ಪೊಲೀಸ್ನವ್ರದ್ದು ಇದೆ ಅಂತ, ಬೇರೆ ಪೊಲೀಸ್ಗೆ ಹೇಳಲ್ಲ ನಾನು. ಅವರೇ ಜಾಸ್ತಿ ಇವನನ್ನು ಇದು ಮಾಡಿದ್ದು. ಬಜ್ಪೆ ಪೊಲೀಸ್ಗೆ ಹೇಳ್ತೀನಿ. ತುಂಬ ಟಾರ್ಚರ್ ಕೊಡ್ತಿದ್ರು ಅವನಿಗೆ. ಆಮೇಲೆ
ಆಮೇಲೆ ನನ್ನ ಮಗ ತನಿಖೆಯನ್ನು ಅವರು NIAಗೆ ಕೊಡಬೇಕು. ಯಾಕಂದರೆ ಈಗ ಅವನು ಇವರು ಕೊಲೆ ಮಾಡಿ 3 ದಿವಸ ಆಯಿತು. ನಮ್ಮ ಗವರ್ಮೆಂಟ್ ಪ್ರತಿನಿಧಿಯಾಗಿ ಪರಮೇಶ್ವರ್ ಆಗಲಿ ಇಲ್ಲ ಗುಂಡೂರಾವ್ ಆಗಲಿ ಯಾರೂ ಬರಲಿಲ್ಲ, ಒಂದು ಫೋನ್ ಕೂಡ ಮಾಡಿಲ್ಲ. ಹೇಗಿದ್ದೀರಿ ಏನು ಅಂತ ಕೇಳಿಲ್ಲ ನಮ್ಮನ್ನು. ಆದ್ದರಿಂದ ಅವ್ರಿಗೆ ಆ ಥರ ನಮಗೆ ಗವರ್ಮೆಂಟ್ ನಮಗೆ ಸಪೋರ್ಟ್ ಇದೆ ಅಂತ ಧೈರ್ಯದಿಂದ ಮಾಡಿದ್ರೆ ಏನೋ ಗೊತ್ತಿಲ್ಲ. ಅದಕ್ಕೆ ನಮಗೆ ನಂಬಿಕೆ ಇಲ್ಲ, ಈ ತನಿಖೆಯಲ್ಲಿ ನಂಬಿಕೆ ಇಲ್ಲ. NIAಗೆ ಕೊಡಬೇಕು ಅಂತ ಕೇಳ್ಕೊತೀವಿ. ಈ ಒಂದು ಪ್ರಕರಣವನ್ನು NIAಗೆ ಕೊಡಬೇಕು, ತನಿಖೆ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. ಆಮೇಲೆ ಮಾಧ್ಯಮದವರು ನನ್ನ ಮಗನ ರೌಡಿ ಶೀಟ್ ಅಂದರೆ ನನಗೆ ತುಂಬ ಬೇಜಾರಾಗುತ್ತೆ. ಯಾಕೆಂದರೆ ನಮ್ಮ ಮನೆ ನೋಡಿ ಹೇಗಿದೆ ಅಂತ. ಅವನು ಗಂಜಿ ಮಾಡ್ಕೊಂಡು ಮೊಸರು ತರಿಸ್ಕೊಂಡೆಲ್ಲ ಊಟ ಮಾಡಿದ್ದು ನಾನು ನೋಡಿದ್ದೀನಿ. ಯಾಕೆಂದರೆ ಅಲ್ಲಿ ಅವನಿಗೆ ದುಡ್ಡು ಕೊಟ್ಟು ಊಟ ಮಾಡುವಷ್ಟು ಇದಿರಲಿಲ್ಲ, ಅವನ ಹತ್ರ ಸಾಮರ್ಥ್ಯ ಇರಲಿಲ್ಲ. ಮನೆಯಲ್ಲಿ ಕುಕ್ಕರಲ್ಲಿ ಅಡಿಗೆ ಬೇಯಿಸ್ಬಿಟ್ಟು ಇಲ್ಲ ಹೋಟ್ಲಿಂದ ಸಾರೇನಾದರೂ ತರಿಸ್ಕೊಂಡು ಇಲ್ಲ ಅಂದರೆ ಮೊಸರು ತರಿಸ್ಕೊಂಡು ಊಟ ಮಾಡ್ತಾಯಿದ್ದ, ಉಪ್ಪಿನಕಾಯಿ ಹಾಕ್ಕೊಂಡು. ಹಾಗೆಲ್ಲ ಇದ್ದವನನ್ನು ನಾನು ಕಣ್ಣಾರೆ ನೋಡಿದ್ದೀನಿ. ರೌಡಿ ಶೀಟ್ರ್ ಅಂದರೆ ತುಂಬ ಬೇಜಾರಾಗುತ್ತೆ ನನಗೆ. ಅದನ್ನು ನೋಡ್ಬಿಟ್ಟು ನಮ್ಮ ಮಗ ತೀರೋದ, ಅವರಿಗೆ ಗಲ್ಲು ಶಿಕ್ಷೆ ಆಗಬೇಕು, ನನ್ನ ಮಗನ ಆತ್ಮಕ್ಕೆ ಶಾಂತಿ ಸಿಗಬೇಕು. ಮತ್ತು ಎಲ್ಲೋ ಒಂದು ಕಡೆ ಮಗ ಹಿಂದುತ್ವದ ದಾರಿಯಲ್ಲಿ, ಹಿಂದುತ್ವದ ರಕ್ಷಣೆಯಲ್ಲಿ ಪ್ರಾಣ ಬಿಟ್ನ ಅಥವಾ ಇಲ್ಲಿ ಆ ಥರದ್ದು ಬೇಡ ಆಗಿತ್ತು ಏನಾದರೂ ತಾಯಿ ಮನಸ್ಸು ಆ ಥರ ಹೇಳುತ್ತಾ? ಇಲ್ಲ ಹೇಳೋದಿಲ್ಲ. ನನ್ನ ಮಗ ಹಿಂದುತ್ವಕ್ಕಾಗಿ ಪ್ರಾಣಾರ್ಪಣೆ ಮಾಡಿದ್ದಾನೆ. ಯಾಕೆಂದರೆ ಅವರು ಫಾಜಿಲ್ ಮತ್ತು ಈ ಒಂದು ಒಟ್ಟಿಗೆ ಫೋಟೋ ಹಾಕಿ ಓಂ ಶಾಂತಿ ಅಂತ ಹಾಕಿ ಆಮೇಲೆ ಇವನ ನಂಬರ್ಗೇನೆ ಇದು ಮಾಡ್ತಿದ್ರಂತೆ, ಸ್ಟೇಟಸ್ ಎಲ್ಲ ಕಳಿಸ್ತಿದ್ರಂತೆ. ನಿಂದು ಬೇಗ ಓಂ ಶಾಂತಿ ಇದೆ, ನೀನು ಬೇಗ ಅಲ್ಲಿ ಸಿಕ್ಕಿದೆಯಾ, ಸ್ವಲ್ಪ ಮಿಸ್ ಆಗಿದೆ, ಅದೆಲ್ಲ ಮೆಸೇಜ್ ಮಾಡೋದಂತೆ. ಆದರೆ ಅವನು ನಾವು ಹೆದರ್ಕೋತೀವಿ ಅಂತ ಯಾರ ಹತ್ರನೂ ಹೇಳಿಲ್ಲ. ಈಗ ಕ್ಲೋಸ್ ಫ್ರೆಂಡ್ ಎಲ್ಲ ಹೇಳ್ತಾ ಇದೆ ಈ ಥರ ಎಲ್ಲ ಮಾಡ್ತಿದ್ರು. ಅವನು ತುಂಬ ಸಣ್ಣಾಗಿದ್ದ. ಅವನು ಅಂದರೆ ಯೋಚನೆ ಇತ್ತ ಏನ, ಇವ್ರ ಥರ ಈ ಥರ ಎಲ್ಲ ಮಾಡ್ತಿದ್ದಾರೆ ಅಲ್ವಾ, ಈ ಪೊಲೀಸ್ನವ್ರು ಬೇರೆ ಈ ಥರ ಎಲ್ಲ ಟಾರ್ಚರ್ ಕೊಡ್ತಾರೆ. ಮನೆಯ ಆಧಾರ ಸ್ತಂಭ ಆಗಿದ್ದ ಅವನು. ಯಾಕಂದರೆ ಇಲ್ಲಿ ತೋಟ ಇದೆ, ನಿಮಗೆ ಆಧಾರ ಸ್ತಂಭ. ಅದು ಎಲ್ಲೋ ಒಂದು ಕಡೆ ಹಿಂದುತ್ವದ ದಾರಿಯಲ್ಲಿ ಸಾಗಿ ಅಂತ್ಯ ಆಯಿತು ಅಂತ ಬೇಜಾರಿದೆಯಾ ನಿಮಗೆ? ಇಲ್ಲ ಆ ಥರ ಇಲ್ಲ. ಯಾಕೆಂದರೆ ಹಾಗಾದರೆ ಹಿಂದುತ್ವ ಅಂತ ಹೇಳಿದವರನ್ನೆಲ್ಲ ಸಾಯಿಸ್ಬಿಡೋದಾ? ನಾನು ಹಿಂದುತ್ವದಲ್ಲಿ ಇದ್ದೇನೆ ಅಂತ, ಯಾಕೆಂದರೆ ಅವನು ಗೋ ಹತ್ಯೆ ಮಾಡೋದು ಅದೆಲ್ಲ ಒಂದು ಸ್ವಲ್ಪ ಸಹಿಸ್ಕೊಳ್ತಿರ್ಲಿಲ್ಲ. ಆಮೇಲೆ ಹೆಣ್ಮಕ್ಳಿಗೆ ಏನಾದರೂ ಟಾರ್ಚರ್ ಕೊಟ್ಟರೆ ಸಹಿಸ್ಕೊಡ್ತಿರ್ಲಿಲ್ಲ. ಏನಾದರೂ ಆ ಥರ ಇದು ಮಾಡ್ತಿದ್ದ ಹೊರತಾಗಿ ಇವ್ರಿಗೆ ಏನು ತೊಂದರೆ ಕೊಡ್ತಿರ್ಲಿಲ್ಲ ಅವನು. ಆ ಥರ ಹಿಂದುತ್ವದ ವಿಷಯ ಬಂದಾಗ ಮಾತ್ರ ಒಂಚೂರು ಇದು ಮಾಡ್ತಿದ್ದ ಹೊರತಾಗಿ. ಆಮೇಲೆ ಅವನು ರೌಡ್ ಶೀಟರ್ ಅಲ್ಲ. ಇವರು ಈಗ ವೆಪನ್ ಹಿಡ್ಕೊಳ್ಳೋದೇ ಹೋದಿದ್ದು ಇನ್ನೊಂದು ಕೇಸ್ ಆಗುತ್ತೆ ನನ್ನ ಮೇಲೆ, ಇನ್ನೊಂದಂತ ಹೇಳ್ಕೊತಾರೆ ಈ ಮಾಧ್ಯಮದವರು. ಅಷ್ಟು ಕೇಸಿದೆ ಇಷ್ಟು ಕೇಸಿದೆ ಅಂತ ಪೊಲೀಸರು ಹೇಳ್ತಾರೆ. ಅದಕ್ಕೆ ಹೋದ್ನ ಏನ ಖಾಲಿ ಕೈಯಲ್ಲಿ ನೋಡಿ ಹೇಗಾಯಿತು. ಈಗ ಅವನ ಕೈಯಲ್ಲೂ ಏನಾದರೂ ಇದ್ದಿದ್ರೆ ಅವನು ಒಂದು ಸ್ವಲ್ಪ ಆದರೂ ಇದು ಮಾಡ್ತಿದ್ದ ಅಲ್ವಾ. ಇವರು ಪೊಲೀಸ್ನವ್ರು ಹಾಗೆ ಮಾಡಿ ಖಾಲಿ ಕೈಯಲ್ಲಿ ಕಳಿಸಿದ್ರಲ್ವ ಅವನನ್ನು. ಬೇಕು ಅಂತಾನೆ ಪೊಲೀಸ್ನವರೇ ಅವನನ್ನು ಸಾಯಿಸಿದ್ದು ಅನಿಸುತ್ತೆ ನನಗೆ. ಆದರೆ ಈ ಒಂದು ಘಟನೆಯಲ್ಲಿ ಇಬ್ಬರು ಹಿಂದೂಗಳು ಇದ್ದಾರೆ, ಅರೆಸ್ಟ್ ಆಗಿದ್ದಾರೆ, ಚಿಕ್ಕಮಗಳೂರು ಡಿಸ್ಟಿಕ್ ಅವರು. ಅದು ಇವರು ಮುಸ್ಲಿಂ ಸಾಯಿಸಿದ್ರು ಅಂತ ನೀವೆಲ್ಲ ಹೇಳ್ತೀರಲ್ವಾ, ಅದಕ್ಕೆ ಹಿಂದೂಗಳನ್ನು ಪಿಟ್ ಮಾಡಿ. ಯಾಕೆಂದರೆ ನೀವೆಲ್ಲ ಹೇಳ್ತೀರಿ ಅದರಲ್ಲಿ ಹಿಂದೂ ಇದ್ದರು, ಅದರಲ್ಲಿ ಇಬ್ಬರು ಹಿಂದೂ ಇದ್ದರು ಅಂತ. ಅದಕ್ಕೆ ಅವರು ಕೇಸನ್ನು ಸಡಿಲ ಮಾಡೋಕ್ಕೆ ಫಿಕ್ಸ್ ಮಾಡಿರಬೇಕು ಅನಿಸುತ್ತೆ. ಆವಾಗ ಹಿಂದೂಗಳು ಇದ್ದರು ಅಂತ, ಬರೀ ಮುಸ್ಲಿಮ್ಸ್ ಅಲ್ಲ, ಅದು ಮುಸ್ಲಿಮ್ಸು ಇದಲ್ಲ ಅಂತ ಆಗುತ್ತೆ ಅಂತ ಆ ಥರ ಮಾಡಿದ್ದಾರೆ ಅವರು. ಈಗ ಯಾರೆಲ್ಲ ಈಗ ಬಂಧನ ಮಾಡಿದ್ದಾರೆ ಪೊಲೀಸರು, ಅವರಿಗೆ ಯಾವ ರೀತಿಯ ಶಿಕ್ಷೆ ಆಗಬೇಕು ಅಂತ ನೀವು ಒತ್ತಾಯ ಮಾಡ್ತೀರಿ? ಅವರಿಗೆ ಗಲ್ಲು ಶಿಕ್ಷೆನೇ ಆಗಬೇಕು. ಯಾಕೆಂದರೆ ನನ್ನ ಮಗ ರೌಡಿ ಶೀಟರ್ ಅಲ್ಲ, ಅವನು ಹಿಂದುತ್ವವಾದಿ. ಅವನು ಯಾವಾಗಲೂ ಹೇಳ್ತಿದ್ದ ನನ್ನ ಉಸಿರಿರುವವರೆಗೆ ನಾನು ಹಿಂದುತ್ವಕ್ಕೆ ಹೋರಾಟ ಮಾಡ್ತೀನಿ ಅಂತ. ಉಸಿರೇ ನಿಲ್ಲಿಸ್ಬಿಟ್ರು, ಇನ್ನೇನು ಹೇಳಿ ನಾವು. ಇದು ಸುಹಾಸ್
ಪೋಷಕರ ಮಾತು. ಒಂದು, ತನ್ನ ಮಗ ಹಿಂದುತ್ವಕ್ಕೆ ಪ್ರಾಣ ಬಿಟ್ಟಿದ್ದಾನೆ, ಹಿಂದುತ್ವವೇ ಆತನ ಉಸಿರಾಗಿತ್ತು, ಆತ ಒಬ್ಬ ಹಿಂದೂ ಸೇನಾನಿ, ಆತನನ್ನು ಯಾವಾಗಲೂ ಒಂದು ರೌಡಿ ಶೀಟರ್ ಅಂತ ನೋಡಬಾರ್ದು ಅಂತ ಅವರ ತಾಯಿ ಹೇಳ್ತಾ ಇರೋದು. ಮತ್ತು ಯಾರನ್ನು ಅರೆಸ್ಟ್ ಮಾಡಿದ್ದಾರೆ, ಯಾರೆಲ್ಲ ಹತ್ಯೆಯಲ್ಲಿ ಶಾಮೀಲಾಗಿದ್ರು ಅವರಿಗೆ ಮರಣದಂಡನೆ ಕೊಡಬೇಕು ಮತ್ತು ಈ ಒಂದು ಪ್ರಕರಣವನ್ನು NIAಗೆ ತನಿಖೆಗೆ ಒಪ್ಪಿಸಬೇಕು ಅನ್ನೋ ಒತ್ತಾಯ ಮಾಡ್ತಾ ಇದ್ದಾರೆ. ಕ್ಯಾಮ್ರಾಮನ್ ಪ್ರಶಾಂತ್ ಅವರೊಂದಿಗೆ ಕಿರಣ್ ನ್ಯೂಸ್ ಶೀರ್ಷಿಕ ನ್ಯೂಸ್ ಫಸ್ಟ್ ಮಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.